ರಾಮಾಚಾರಿ ಜೊತೆ ಬರ್ತೀನಿ. ಎಲ್ಗಮ್ಮ? ಇಲ್ಲ, ನನ್ ಗೊತ್ತಿಲ್ಲ, ನಾನ್ ಬರ್ಬೇಕು ಅಷ್ಟೇ. ನಾನು ಬರ್ತೀನಿ. ಅಲ್ಲಿಗೆಲ್ಲ ಹೆಣ್ಮಕ್ಳು ಬರ್ಬಾರ್ದಮ್ಮ. ಮಾವ, ಕೊನೆಗಾಲದಲ್ಲಿ ನಾನು ನನ್ ರಾಮಾಚಾರಿ ಜೊತೆ ಬರ್ತೀನಿ ಮಾವ. ಪ್ಲೀಸ್ ಮಾವ. ಮತ್ತೆ ಯಾರಾದ್ರೂ ಅಕ್ಕಿ ಕಾಳು ಹಾಕೋರಿದ್ದೀರಾ? ಒತ್ಮೊಳಗೋದ್ರೊಳಗಡೆ ಅಂತ್ಯ ಸಂಸ್ಕಾರ ಕ್ರಿಯೆ ಆಗ್ಬೇಕು. ಯಾರಾದ್ರೂ ಬರೋರಿದಾರ? ವೈಶಾಖ ಕೋದಂಡ ಹೊರ ದೇಶಕ್ಕೆ ಶ್ರುತಿ ಮನೆಗೆ ಹೋಗಿದ್ದಾರೆ. ಅವ್ರಿಗೆ ವಿಷಯನ ಮುಟ್ಸಿದೀವಿ. ಆದ್ರೆ ಏನ್ ಮಾಡೋದು, ಬರೋದಿಕ್ಕೆ 2-3 ದಿವಸ ಆಗುತ್ತಂತೆ. ಅದಕ್ಕೆ ಈಗ್ಲೇ ಅವ್ರಿಗೆ ಬರಕ್ ಆಗಲ್ಲ. ಅರಕು, ನಿಮ್ ಯಜಮಾನ್ರಲ್ಲಿ? ಅವ್ರಿಗೆ ರಾತ್ರಿಯಿಂದ ಕಾಲ್ ಮಾಡ್ತಾನೆ ಇದೀನಿ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಮೆಸೇಜ್ ಕೂಡ ಮಾಡಿದ್ದೆ. ಒಂದೊಂದ್ಸಲ ಅವ್ರು ಹಿಂಗೆ 2-3 ದಿನ ಆದ್ರೂ ಕಾಲ್ಗೂ ಸಿಗಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡಲ್ಲ. ಪುನಃ ಗುಜರಾತ್ ಅಂತ ಅಲ್ಲಿ ಓಡಾಡ್ತಿರ್ತಾರೆ. ಹಾಗಾದ್ರೆ ಕಾಯೋದ್ರಲ್ಲಿ ವ್ಯರ್ಥ. ಆಚಾರ್ಯ, ಕಳೆ ಬರನ ಹೆಚ್ಚೊತ್ತು ಇಟ್ಕೊಳ್ಳೋದು ಬೇಡ. ಸೂರ್ಯಾಸ್ತಮಯ ಆಗೋದ್ರೊಳಗೆ ಅಂತ್ಯಕ್ರಿಯೆ ಮಾಡಿ ಮುಗಿಸೋಣ. ನನ್ನ ಮಗ ಜೀವ ಬಿಡ್ಬೇಕಾದ್ರು ನೆಮ್ಮದಿಯಿಂದ ಬಿಟ್ಟಿಲ್ಲ. ಕೊನೆ ಪಕ್ಷ ಅವನ ಅಂತ್ಯಕ್ರಿಯೆ ಏನಾದ್ರೂ ಪರಿಪೂರ್ಣವಾಗಿ ಪೂರ್ತಿ ಸಂಸ್ಕಾರದಿಂದ ಆಗ. ನಾರಾಯಣ. ಕೊನೆಯದಾಗ ಯಾರಾದ್ರೂ ಮುಖ ನೋಡೋರಿದ್ರೆ ನೋಡ್ಕೊಳ್ಳಿ. ರಾಮಾಚಾರಿ, 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 ನಿಲ್ಸಿ. ಸ್ವಾಮಿಗಳ, ನಾನು ನನ್ ರಾಮಾಚಾರಿ ಜೊತೆ ಬರ್ತೀನಿ. ಎಲ್ಗಮ್ಮ? ಇಲ್ಲ, ನನ್ ಗೊತ್ತಿಲ್ಲ, ನಾನ್ ಬರ್ಬೇಕು ಅಷ್ಟೇ. ನಾನು ಬರ್ತೀನಿ. ಅಲ್ಲಿಗೆಲ್ಲ ಹೆಣ್ಮಕ್ಳು ಬರ್ಬಾರ್ದಮ್ಮ. ಮಾವ, ಕೊನೆಗಾಲದಲ್ಲಿ ನಾನು ನನ್ ರಾಮಾಚಾರಿ ಜೊತೆ ಬರ್ತೀನಿ ಮಾವ. ಪ್ಲೀಸ್ ಮಾವ. ಒಂದ್ ನಿಮಿಷ ಇಲ್ಲೇ ಇರಿ, ಬಂದ್ಬಿಡ್ತೀನಿ. ಅಲ್ಲ ಹೆಡ್ ಮೇಡಮ್, ಅಲ್ಲಿ ನೋಡಿದ್ರೆ ನಿಮ್ಮ ಅಳಿಯನ್ ಸಾವಾಗಿದೆ, ಇಲ್ಲಿ ನೋಡಿದ್ರೆ ನೀವು ಕೂಲಾಗಿ ಕುಡಿತಾ ಕೂತ್ಕೊಂಡಿದ್ದೀರಲ್ಲ. ತುಂಬಾ ದಿನದಿಂದ ನನ್ನ ಒಳಗೆ ಕುದಿತಾ ಇದ್ದ ಬೆಂಕಿ ಅವನ್ ಸತ್ತ ಮೇಲೆ ತಣ್ಣಗಾಗಿದೆ. ಅದಕ್ಕೆ ರಿಲ್ಯಾಕ್ಸ್ ಆಗೋದಕ್ಕೆ ವೈನ್ ಕುಡಿತಾ ಇದ್ದೀನಿ. ಕುಡೀರಿ. ಅದೆಲ್ಲ ಸರಿ, ತಾವಲ್ಲಿಗೆ ಹೋಗಲ್ವೇ? ನಾನ್ ಯಾಕೆ ಹೋಗ್ಲಿ? ಫಸ್ಟ್ ಆಫ್ ಆಲ್ ಅವನ್ ಸತ್ತಿರೋ ವಿಷಯ ನನಗೆ ಗೊತ್ತೇ ಇಲ್ಲ. ಇದುವರೆಗೂ ಯಾರಾದ್ರೂ ನನಗ್ ಫೋನ್ ಮಾಡಿ ವಿಷಯ ತಿಳಿಸಿದಾರ? ನೋ. ನಟ ಚಿಚಿ ಅಲ್ಲ, ನಟಿ ಭಯಂಕರಿ. ಒಂದ್ ವೇಳೆ ಯಾರಾದ್ರೂ ಇನ್ಫಾರ್ಮ್ ಮಾಡಿದಿದ್ರೆ ನಾನು ದೊಡ್ಡ ಹಾರ ತಗೊಂಡ್ ಹೋಗಿ ಅವನ್ ಮೇಲೆ ಹಾಕಿ ಸಂತೋಷ, ಓ ಸಾರಿ ನೋ ಸಂತಾಪ ಸೂಚಿಸಿ ಬರ್ತಾ ಇದ್ದೆ. ಹಲೋ, ಅಪ್ಪಿ ತಪ್ಪಿ ತಾವಿಬ್ರು ಆ ಕಡೆ ಹೋಗಿಬಿಟ್ಟಿರಾ? ಮೊದ್ಲೇ ಅವ್ರ ಮನೆಯವ್ರಿಗೆಲ್ಲ ನಿಮ್ಮ ಮೇಲೆ ತುಂಬಾ ಡೌಟ್ ಇದೆ. ಆಮೇಲೆ ರಾಮಾಚಾರಿನ ಸುಡೋದ್ರ ಜೊತೆ ನಿಮ್ಮನ್ನು ಸೇರಿಸಿ ಸುಟ್ಕಿತ್ ಹಾಕ್ಬಿಟ್ಟಾರ. ನವದೀಪ್, ಬೋಲಿಯ ಮೈತಾಜಿ, ನನಗೆ ಖರ್ಚಿಂಟಾಗ ಒಂದು ಕೊಲೆ ಮಾಡ್ಬೇಕು. ಯಾರ್ದು? ಇನ್ಯಾರನ? ಜಿಕೆನ. ವೆರಿ ಗುಡ್ ಐಡಿಯಾ. ಅಯ್ಯಯ್ಯೋ, ಪಾಪಿಗಳ ಬಿಟ್ರೆ ನೀವು ಅದನ್ನೂ ಮಾಡ್ಬಿಡ್ತೀರಾ. ನಿಮ್ಗಳ ಸವಾಸನೆ ಬೇಡಪ್ಪ, ನಾವು ದೂರ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ. ಹುಷಾರಾಗಿರ್ಬೇಕು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಹೆವಿ ಟಾರ್ಚರ್ ಕೊಡ್ತಾ ಇದ್ದಾನೆ.
ಅದಕ್ಕೆ ಇವನ್ನ ಸೇರಿಸಿ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. कोई बात नहीं माता जी, वेरी गुड आइडिया. ಮುಗ್ಸೋಣ ಮುಗ್ಸೋಣ. ಆ ಸ್ವಂತ ಅಳಿಯ ಮಗಳ ಗಂಡನ್ನೇ ಬಿಟ್ಟಿಲ್ಲ, ಇನ್ನು ನನ್ನ ಬಿಡ್ತೀರಾ? ನೀವ್ ಹೇಳ್ದಂಗೆ ಮಾಡ್ಬಿಡ್ತೀರಾ? ದಯವಿಟ್ಟು ನನ್ ಮೇಲೆ ಕರುಣೆ ತೋರಿಸಿ ಬಿಟ್ಬಿಡಿ, ನಾವು ನಿಮ್ ಸವಾಸಕ್ಕೆ ಬರಲ್ಲ. ಓಕೆ, ಹುಷಾರಾಗಿರ್ಬೇಕು. ಅದು ಅದು ಆ ಭಯ ಇರ್ಲಿ. ರಾಮಾಚಾರಿ ಮೇಲೆ ಮಳೆ ಬೀಳ್ತಿದೆ. ಕೊನೆ ಸಲ ಮುಖ ನೋಡ್ಕೊಳ್ಳೋದಾದ್ರೆ ನೋಡಿ. ರಾಮಾಚಾರಿ ನನ್ ಬಿಟ್ಟು ಹೋಗ್ಬೇಡ ರಾಮಾಚಾರಿ, ನನ್ನಿಂದ ಇರಕ್ಕಾಗಲ್ಲ ರಾಮಾಚಾರಿ, ಬಿಟ್ಟು ಹೋಗ್ಬೇಡ ರಾಮಾಚಾರಿ. ರಾಮಾಚಾರಿ ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ಸುಮ್ಮನೆ ತಂಗಾಳಿಯಂಗಳವು ಸೂಚನೆ ಸಾಗರದ ಬಿಟ್ಟು ಹೋಗ್ಬೇಡ ರಾಮಾಚಾರಿ. ಅಲೆಗೂದಿ ಮಳೆಗೆ ಬಂದ ಮೇಲೆ ಹೂವು ಇಲ್ಲೋಡು ಇಲ್ಲೋಡು ನಿನ್ ಮಗುನ, ನಿನ್ ಮಗುಗೆ ಏನ್ ಹೇಳಿ ರಾಮಾಚಾರಿ ನಾನು? ಏನ್ ಹೇಳಿ ರಾಮಾಚಾರಿ? ರಾಮಾಚಾರಿ ನಿನ್ ಮೇಲೆ ಬಿಸ್ಲೇ ಬೀಳೋದನ್ನ ತಡೆಯಕ್ಕಾಗಿಲ್ಲ ನನಗೆ. ಇವಾಗ ಬೇಡ ಬೇಡ, ರಾಮಾಚಾರಿಗೆ ಬಿಸಿ ತಡ್ಕೊಳಕ್ ಆಗಲ್ಲ. ಇದೇ ಕೆಲ್ಸನ ಬಾರಲ್ಲಿ ಮಾಡಿದಿದ್ರೆ ಟಿಪ್ ಸಾರ ಸಿಕ್ಕಿರೋದು. ಕ್ಯಾಬಿನ್ ತಾವು ಹಿಗ್ಗಿ ಹಿಗ್ಗಿ. ನಾವ್ದೇ ಇಷ್ಟೊತ್ಗಾಗ್ಲೇ ರಾಮಾಚಾರಿ ಹೆಣ ಸುಟ್ಟು ಬೂದಿ ಆಗಿರುತ್ತಲ್ವಾ? ಛ, ಅವನ್ ಹೆಣ ನೋಡೋ ಸೌಭಾಗ್ಯ ಅಂತೂ ಸಿಗ್ಲಿಲ್ಲ. ಅಟ್ಲೀಸ್ಟ್ ಅದ್ರ ಬಗ್ಗೆ ಕಿವಿಯಾರೆ ಕೇಳೋಣ ಅಂದ್ರೆ ರುಕ್ಕುನೇ ಬಂದಿಲ್ಲ. ಓಹ್, ಈಗ ಬಂದಾಯ್ತಲ್ಲ ನಿಮ್ಮಕ್ಕೋ ಕೊಲೆ ಪಾರ್ಟ್ನರ್. ವಾವ್, ಲವ್ಲಿ. ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ನನಗ್ ಮೊದ್ಲು ಕುಡಿಯೋದಕ್ಕೆ ಏನಾದ್ರೂ ಕೊಡಿ. ವಿಸ್ಕಿಗೆ 2 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಕೊಟ್ಬಿಡ್ಲಾ? ಜೀಕೆ ನನಗಾಗ್ತಾ ಇರೋ ಖುಷಿಗೆ 2 ಸ್ಪೂನ್ ಅಲ್ಲ, 1 ಮೂಟೆ ಸಕ್ಕರೆ ಹಾಕಿದ್ರು ಅದ್ ಕಡಿಮೆನೆ. ಯಾಕಂದ್ರೆ ನಾನು ಇವತ್ತು ಅಷ್ಟು ಸಂತೋಷವಾಗಿದ್ದೀನಿ. ಈ ತರ ಸಂತೋಷ ನನ್ ಲೈಫಲ್ಲೇ ನನ್ಗಾಗಿರ್ಲಿಲ್ಲ. ರುಕ್ಕು, ನೀನೊಬ್ಳೆ ಖುಷಿಯಾಗಿದ್ರೆ ಸಾಕಾ? ಅಲ್ಲಿ ಏನೇನ್ ನಡೀತು ಅಂತ ಎಲ್ರ ಹತ್ರನೂ ಹೇಳು. ಎಲ್ರೂ ಸೇರ್ಕೊಂಡು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಲೆಟ್ಸ್ ಎಂಜಾಯ್ ಅ ಡ್ರೀಮ್. ಅಯ್ಯೋ, ಏನು ಅಂತ ಹೇಳಿ ಮಾನ್ಯತಾ ಅವ್ರೆ, ನಿಮ್ ಶತ್ರು ರಾಮಾಚಾರಿ ಅಂತ್ಯಕ್ರಿಯೆ ಅದ್ಭುತ ಕ್ಷಣಗಳನ್ನ ಎಷ್ಟು ವರ್ಣಿಸಿದ್ರು ಕಡಿಮೆನೆ. ಅಲ್ಲಿ ಆ ಮನೆಯವರೆಲ್ರು ಹತ್ಕೊಂಡು ಗೊಳಾಡ್ತಿದ್ರೆ ಅದನ್ನ ನೋಡೋದಕ್ಕೆ ನನ್ಗೆ ನನ್ 2 ಕಣ್ಗಳು ಸಾಲೇ ಇಲ್ಲ ಗೊತ್ತಾ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ ಶತ್ರು ಅಂದ್ರೆ ನಿಮ್ ಮಗಳು ಚಾರು, ಅವಳು ಸುರಿಸ್ತಾ ಇದ್ದಿದ್ ಕಣ್ಣೀರ್ ನೋಡ್ತಾ ಇದ್ರೆ ನನ್ಗೆ ಮಾನ್ಸೂನ್ ಮಳೆಲಿ ಗಿಡ ಮರಗಳ ಮಧ್ಯೆ ನಿಂತ್ಕೊಂಡ್ ನೆನಿತಾ ಎಂಜಾಯ್ ಮಾಡ್ತಾ ಇದ್ದಾಗ ಅನ್ಸ್ತಾ ಇತ್ತು. ಚಾರು ಹುಚ್ಚಿ ತರ ಆಡ್ತಾ ಇದ್ದಾಗ ನನ್ಗೆ ಆಗ್ತಾ ಇದ್ದಿದ್ ಖುಷಿ ಇತ್ತಲ್ಲ, ಸಾವಿನ ಮನೇಲೂ ಶಾವ್ಗೆ ಪಾಯಸ ಕುಡ್ದಷ್ಟೇ ಸಂತೋಷ ಆಗ್ತಿತ್ತು. ರುಕ್ಕು, ಇನ್ನು ನಿನ್ ಸೈಡ್ ಎಲ್ಲ ಮುಗೀತು ಅಲ್ವಾ? ಇನ್ನು ನನ್ನ ಬೇಬಿಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ತಾನೆ? ನೋ 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 ನೋ, ಇನ್ನೂ ಕೆಲ್ಸ ಬಾಕಿ ಇದೆ. ನಾನ್ ನೋಡೋದು ಇನ್ನು ತುಂಬಾ ಇದೆ. ಏನ್ ಹೇಳ್ತಾ ಇದೆ ರುಕ್ಕು? ರಾಮಾಚಾರಿ ಮಾತ್ರ ಸತ್ರೆ ಸಾಕಾ? ಮತ್ತಿನ್ಯಾರ್ ಸಾಯ್ಬೇಕು? ನಾನು ರಾಮಾಚಾರಿ ಸಾಯ್ಬೇಕು ಅಂತ ಆಸೆ ಪಟ್ಟಿದ್ದೆ ಅವನ್ ಹೆಂಡ್ತಿ, ಅಂದ್ರೆ ನಿಮ್ ಮಗಳು ಚಾರು ವಿಧವೆ ಆಗ್ಬೇಕು. ಅದನ್ನ ನಾನ್ ಕಣ್ಣಾರೆ ನೋಡ್ಬೇಕು ಅಂತ ಇವತ್ತಿಂದ 8 ದಿನಕ್ ಸರಿಯಾಗಿ ಆ ಮನೇಲಿ
ಚಾರು ಮುತ್ತೈದೆ ತನ ಕಲಿಯೋ ಶಾಸ್ತ್ರ ನಡೆಯತ್ತೆ. ನಾನಲ್ಲಿಗೆ ಹೋಗ್ತೀನಿ. ಅವಳಿಗೆ ಕೈಯಲ್ಲಿರೋ ಬಳೆಗಳು ಹೊಡೆದು ಕುಂಕುಮ ಅಳಿಸಿ ತಾಳಿ ತೆಗಿಯೋ ಶಾಸ್ತ್ರ ಮಾಡ್ತಾರೆ. ಅಲ್ಲಿ ನಾನ್ ಜಾಯ್ನ್ ಆಗಿ ಇದೇ ಕೈಯಾರ ಆ ಎಲ್ಲಾ ಶಾಸ್ತ್ರಗಳನ್ನು ಮಾಡಿದ್ಮೇಲೆನೆ ನನ್ ಮನ್ಸಲ್ಲಿರೋ ದ್ವೇಷ ಕಡಿಮೆ ಆಗೋದು. ಆ ಚಾರು ಎಲ್ಲದನ್ನು ಕಳ್ಕೊಂಡು ಬಿಳಿ ಸೀರೆ ಉಡ್ಕೊಂಡು ವಿಧವೆಯಾಗಿ ಕೂತ್ಕೊಂಡು ಅಳೋದನ್ನ ನೋಡಿ ನಾನ್ ಆನಂದ ಪಡ್ಬೇಕು. ಆ ದಿನಕ್ಕೋಸ್ಕರನೇ ಅಲ್ವಾ ನಾನ್ ಇಷ್ಟು ಕಾಯ್ತಾ ಇರೋದು. ವೆರಿ ಗುಡ್ ರುಕ್ಕು, ವೆಲ್ ಡನ್. ಸೂಪರ್ ಸೂಪರ್. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಒಬ್ಬೊಬ್ರು ಮಹಾನ್ ನಾರಿಯರು. ಜೀಕೆ ಕೋಪ ಮಾಡ್ಕೋಬೇಡ ರುಕ್ಕು. ಇಟ್ಸ್ ಓಕೆ, ಕೂಲ್ ಡೌನ್. ರುಕುಜಿ ಗುಸ್ಸಾ ಮತ್ ಕೀಜಿಯೇ. ಹ್ಯಾಪಿ ಆದ ಮೂಮೆಂಟ್ ಎಂಜಾಯ್ ಮಾಡ್ಬೇಕು. ಚಿಯರ್ಸ್. ಸಾವಿಗೂ ನಮ್ಮನ್ನು ದೂರ ಮಾಡಕ್ಕಾಗಲ್ಲ ಅಂತ ಕೈ ಹಿಡ್ಕೊಂಡು ನಡೆದವ್ರು ನಾವು. ನಾವಿಬ್ರು ಕೈ ಗಟ್ಟಿ ಹಿಡ್ಕೊಂಡು ನಡೆದ್ರೆ ಎದುರುಗಡೆ ಬರೋ ಸಾವು ಕೂಡ ಓಡೋಗುತ್ತೆ ಅಂತ ನಂಬ್ತಿದ್ದವ್ರು ನಾವು. ಇವಿಲ್ಲ ಅಂದ್ರೆ ನನಗೆ ಕಷ್ಟ ಆಗುತ್ತೆ, ಸಂಕಟ ಆಗುತ್ತೆ.